ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಎಲ್ಲ ವೀಕ್ಷಕರಿಗೂ ಒಂದು ಮನವಿ, ಮಾತು ವಿತ್ ಮಾಲಿನಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವ ವಿಚಾರಗಳು ಚೆನ್ನಾಗಿದೆ ಅಂತ ಅನಿಸಿದ್ರೆ, ಇದರಿಂದ ತಮಗೆಲ್ಲರಿಗೂ ಉಪಯೋಗ ಆಗ್ತಾ ಇದೆ ಅನಿಸಿದ್ರೆ ದಯವಿಟ್ಟು ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನನಗೆ ಒಂದು ಉತ್ತಮವಾದ ಒಂದು ಪ್ರೋತ್ಸಾಹನ ತಾವೆಲ್ಲ ನೀಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇನ್ನೂ ಹೆಚ್ಚು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ, ಅದು ಮಾಲಿಕ್ಯುಲರ್ ಲೆವೆಲಲ್ಲಿ ದೇಹದ ಒಳಗಡೆ ಯಾವ ರೀತಿ ನಡೆಯುತ್ತೆ ಅನ್ನುವುದನ್ನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಪ್ರೊಫೆಸರ್ ಆಗಿ ನಾನು ಜನಸಾಮಾನ್ಯರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಸಹ ನಾನು ಮಾಡ್ತೀನಿ. ಹಾಗಾಗಿ ಇದು ಇನ್ನೂ ಮುಂದುವರಿಬೇಕು ಅನ್ನುವ ಅಭಿಲಾಷೆ ತಮ್ಮಲ್ಲಿದ್ದರೆ ದಯವಿಟ್ಟು ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನನ್ನ ಈ ಒಂದು ಕಾರ್ಯಕ್ಕೆ ತಾವೆಲ್ಲ ಕೈ ಜೋಡಿಸಿ ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಡೈರಿ ಬರೆಯುವುದು ಸಾಮಾನ್ಯವಾಗಿ ನಾವು ನೋಡಿ ಎಲ್ಲ ದೊಡ್ಡ ವ್ಯಕ್ತಿಗಳು ನಾವು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಎಲ್ಲ ಮಹನೀಯರುಗಳಾಗಿರ್ಬೋದು, ಅಥವಾ ವಿಜ್ಞಾನಿಗಳಾಗಿರಬಹುದು, ಕ್ರೀಡಾ ಜಗತ್ತಿನಲ್ಲಿರುವಂತಹ ಅವರು ಶ್ರೇಷ್ಠರಾಗಿರಬಹುದು, ಸಾಹಿತ್ಯ ಜಗತ್ತಿನಲ್ಲಿರುವಂತಹ ಶ್ರೇಷ್ಠರಾಗಿರ್ಬೋದು, ಎಲ್ಲ ಮಹಾನ್ ವ್ಯಕ್ತಿಗಳು ಅಂತ ನಾವೇನಂತೀವಿ, ಅವರು ಎಲ್ಲರೂ ಒಂದು ಕಾಮನ್ ಆಗಿ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅದು ಅವರ ಒಂದು ಆತ್ಮಚರಿತ್ರೆಯನ್ನು ಬರೆಯೋದು ಡೈರಿ ಮುಖಾಂತರ. ಪ್ರತಿದಿನ ಏನೇನು ಆ ಘಟನೆಗಳು ನಡೆದಿರುತ್ತೆ ಆ ದಿನದ್ದು, ಅದನ್ನು ಪ್ರತಿದಿನ ಅವರು ರಾತ್ರಿ ಮಲಗುವ ಮೊದಲು ಅದನ್ನು ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಡುವ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಬಹಳಷ್ಟು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹನೀಯರ ಬಹಳಷ್ಟು ಜನರ ಬರವಣಿಗೆಗಳು ನಮಗೆ ದೊರಕಿದೆ. ಇಂದಿರಾ ಗಾಂಧಿಯವರ ಬರವಣಿಗೆ ನಮಗೆ ದೊರಕಿದೆ, ಮಹಾತ್ಮ ಗಾಂಧೀಜಿಯವರ ಬರವಣಿಗೆ. ಹಾಗಾಗಿ ನಾನು ಕೆಲವೊಂದು ಉದಾಹರಣೆಗಳು ಹೇಳಿದೆ ಅಷ್ಟೇ. ಈ ರೀತಿ ಬಹಳಷ್ಟು ಜನರ ಒಂದು ಬರವಣಿಗೆಯ ಮುಖಾಂತರ ನಾವು ಅವರ ಜೀವನದ ಕ್ರಮ, ಅವರ ಯಾವ ರೀತಿ ಅವರ ಒಂದು ಆಸೆ ಅಭಿಲಾಷೆಗಳು, ಅವರ ಮನಸ್ಸಿನ ಭಾವನೆಗಳು, ಆ ಒಂದು ಆತ್ಮಚರಿತ್ರೆಯಲ್ಲಿ ಅವರು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು, ಇದೆಲ್ಲದನ್ನೂ ನಮಗೆ ಒಟ್ಟಾಗಿ ಒಂದು ಚಿತ್ರಣವನ್ನು ಅವರು ಕೊಡ್ತಾ ಬರ್ತಾರೆ. ಹಾಗಾದರೆ ಜನಸಾಮಾನ್ಯರು ಈ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರೋದಿಲ್ಲ. ಹಾಗಾದರೆ ಈ ಡೈರಿ ಬರೆಯುವುದರಿಂದ ಅಥವಾ ಜರ್ನಲಿಂಗ್ ಅಂತ ಇದನ್ನು ನಾವು ಕರಿತೀವಿ, ಇದರಿಂದ ಏನಾದರೂ ಪ್ರಯೋಜನ ಅಂತ ನಾವು ನೋಡೋದಾದರೆ ಖಂಡಿತವಾಗಿ ಮನೋಶಾಸ್ತ್ರದ ಪ್ರಕಾರ ಅಥವಾ ನರಶಾಸ್ತ್ರದ ಪ್ರಕಾರ ಈ ಡೈರಿ ಬರೆಯುವುದು ಅಥವಾ ಜರ್ನಲಿಂಗ್ ಎಲ್ಲೋ ಒಂದು ಕಡೆ ಬರೆದಿರ್ತೀವಲ್ಲ, ಇದರಿಂದ ಬಹಳಷ್ಟು ಅನುಕೂಲಗಳು ನಮಗೆ ಉಂಟಾಗುತ್ತೆ. ಇದರಿಂದ ಬಹಳ ಕಾಲದಿಂದ ನಮ್ಮನ್ನು ಕಾಡುತ್ತಿರುವ ಖಿನ್ನತೆ ಆಗ್ಬೋದು, ಆತಂಕ ಆಗ್ಬೋದು, ಭಯದ ವಾತಾವರಣ ಆಗಿರಬಹುದು, ಮಾನಸಿಕ ಒತ್ತಡ ಆಗಿರಬಹುದು, ಆಮೇಲೆ ನಾವು ಕೆಲವೊಂದು ಆಘಾತಗಳನ್ನು ಅನುಭವಿಸಿರ್ತೀವಿ, ಬಾಲ್ಯದಲ್ಲಿ ನಡೆದಿರುವ ಆಘಾತ ಆಗಿರಬಹುದು, ಯೌವನದ ಆಘಾತ ಆಗಿರ್ಬೋದು. ಈ ಥರದನ್ನು ಮರೆಯೋದು ಮಾತ್ರ ಅಲ್ಲ, ಅದು ಸಂಪೂರ್ಣವಾಗಿ ವಾಸಿ ಮಾಡುವಂತಹ ಒಂದು ಚಿಕಿತ್ಸಾ ವಿಧಾನವಾಗಿ ಈ ಡೈರಿ ಬರೆಯುವ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ಬೋದು. ಈ ಆಘಾತಗಳಿಗೆ ಔಷಧಿ ಏನು ಅಂತಂದರೆ ಆ್ಯಂಟಿಡೋಟ್ ಅಂತ ನಾವು ಏನಂತ ಕರಿತೀವಿ, ಅದು ಬರವಣಿಗೆ ಅಥವಾ ಜರ್ನಲಿಂಗ್ ಅಂತಲೇ ಅನ್ಬಹುದು. ಜರ್ನಲಿಂಗ್ ಅಂದರೆ ಒಂದು ಕಡೆ ಒಂದು ಡೈರಿಯಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಬರೆದಿಡುವಂತಹ ವಿಧಾನ. ಇದರಿಂದ ಏನಾಗುತ್ತೆ, ಹಿಂದೆ ನಡೆದಿದಂಥ ಒಂದು ಏನು ಆಘಾತಗಳಿತ್ತು ಅದರ ನೆನಪುಗಳು ಬರೀ ನೆನಪಲ್ಲ, ಅದು ನೆನಪಿನ ಜೊತೆ ಅದು ಬಯಾಲಜಿಕಲಿ ನಮ್ಮ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡಿರುತ್ತೆ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿರೋದ್ರಿಂದ ಬಹಳ ಸಂದರ್ಭದಲ್ಲಿ ಅದು ನಮ್ಮನ್ನು ಕಾಡ್ತಾ ಬರುತ್ತೆ. ನಮ್ಮ ಅಭಿವೃದ್ಧಿಗೆ ಅದು ಎಲ್ಲೋ ಒಂದು ಮಾರಕವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಆಘಾತಗಳು ಅಥವಾ ಟ್ರಾಮಾ ಅಂತ ಏನಂತೀವಿ, ಅದು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮ್ಮ ಮುಂಭಾಗದ ಮೆದುಳನ್ನು ಅದು ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿರುತ್ತೆ. ಅಮೆಗ್ಡೆಲ್ಲಾ ಅಥವಾ ಹಿಂಭಾಗದ ಪ್ರಾಣಿ ಮೆದುಳಲ್ಲಿ ಅಮೆಗ್ಡೆಲ್ಲಾ ಎನ್ನುವ ಒಂದು ಭಾಗ, ಮುಖ್ಯವಾಗಿ ಆ ಭಾಗದ ಕೆಲಸ ಏನು ಅಂತಂದರೆ ಫೈಟ್ ಆರ್ ಫ್ಲೈಟ್. ಅದು ಯಾವಾಗಲೂ ಆ್ಯಕ್ಟಿವೇಟ್ ಆಗಿರುತ್ತೆ, ಜಾಗೃತವಾಗಿರುತ್ತೆ. ಸದಾಕಾಲ ಮನಸ್ಸು ಹೆದರಿಕೆ
ಭಯದ ವಾತಾವರಣ ಇದರಲ್ಲೇ ತುಂಬಿರುವಂತಹದನ್ನು ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ಹಿಪ್ಪೋ ಕ್ಯಾಂಪಸ್ ಎನ್ನುವ ಭಾಗ ಸಣ್ಣದಾಗಿರುತ್ತೆ. ಫೋಕಸ್ ಮತ್ತು ಮೆಮೊರಿ, ಫೋಕಸ್ ಮಾಡುವಂಥದ್ದು, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರೋ ಅಂಥದ್ದು ಕಡಿಮೆ ಆಗ್ತಾ ಬಂದಿರುತ್ತೆ. ನಮ್ಮ ಇನ್ಫ್ಲಮೇಟರಿ ಪಾತ್ವೆ, ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಅನ್ನುವುದು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ದೇಹದ ಒಳಗಡೆ ಉರಿಯೂತ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ನಮಗೆ ಅದರಿಂದ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಾಗಿರಬಹುದು, ಅದು ಬರುವ ಸಾಧ್ಯತೆ ಇರುತ್ತೆ. ಸದಾಕಾಲ ತಲೆನೋವು, ಸದಾಕಾಲ ಏನೋ ಒಂದು ಲೋ ಎನರ್ಜಿ ಆಗಿರ್ಬೋದು, ಒಂಥರ ಅನ್ಯಮನಸ್ಕರಾಗಿರೋ ಅಂಥದ್ದು, ಏನು ಆಲಸ್ಯ ಆಗ್ಬೋದು, ಅಥವಾ ವಿಚಾರಗಳನ್ನು ಕೆಲಸವನ್ನು ಮುಂದೂಡ್ತಿರೋದು, ಪ್ರೊಕ್ರಾಸ್ಟಿನೇಷನ್ ಅಂತೀವಲ್ಲ, ಈ ಥರದನ್ನು ನಾವು ನೋಡುವಂತಹ ಸಾಧ್ಯತೆಗಳು ಜಾಸ್ತಿ. ಇದರ ಜೊತೆಯಲ್ಲಿ ಕಾರ್ಟಿಸಾಲ್ ಲೆವೆಲು ಜಾಸ್ತಿ ಇರುತ್ತೆ. ಮತ್ತು ಒಳ್ಳೆಯ ಒಂದು ಹಾರ್ಮೋನ್ಸ್ಗಳು ಅಂತ ನಾವು ಹೇಳ್ತೀವಿ, ಡೊಪಮೈನ್ ಕಮ್ಮಿ ಇರುತ್ತೆ, ಅಸಿಟೈಲ್ ಕೊಲಿನ್ನು ಕಮ್ಮಿ ಇರುತ್ತೆ. ಅಂದರೆ ಒಳ್ಳೆಯದೇನಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ದೇಹಕ್ಕೆ ಮಾರಕವಾಗಿರುತ್ತಲ್ಲ ಅಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಬರವಣಿಗೆ ಮಾಡಿದಾಗ, ಈ ಜರ್ನಲಿಂಗ್ ಮಾಡಿದಾಗ, ಡೈರಿ ಬರೆದಾಗ ಏನಾಗುತ್ತೆ, ಈ ವ್ಯತ್ಯಾಸಗಳು ಏನಾಗ್ತಾ ಇದೆ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಬರವಣಿಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮುಂಭಾಗದ ಮೆದುಳಿನ ಎಡಭಾಗ ಆ್ಯಕ್ಟಿವೇಟ್ ಆಗುತ್ತೆ. ಅದು ಜಾಸ್ತಿ ಆ್ಯಕ್ಟಿವೇಟ್ ಆದಾಗ ಏನು ಮಾಡುತ್ತೆ, ಈ ಬರವಣಿಗೆ, ಈ ಡೈರಿ ಬರೆಯೋದು, ಬರವಣಿಗೆ ಜರ್ನಲಿಂಗ್ ಅಂತ ನಾವು ಮಾಡ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಆಶ್ಚರ್ಯ ಅನ್ಸುತ್ತೆ ನಮಗೆ. ಇದು ಬರೀ ಬರೆದಿದ್ದ ತಕ್ಷಣ, ಆ ಘಟನೆಗಳನ್ನು ಬರೆದಿದ್ದ ತಕ್ಷಣ ಆಗುತ್ತಾ ಅಂದರೆ ಆಗುತ್ತದು. ಏಕೆಂದರೆ ಅದನ್ನು ಸಂಪೂರ್ಣವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಹೊರ ಹಾಕ್ತಾ ಇದ್ದೀವಿ. ಮನಸ್ಸು ಒಂದು ಸ್ವಲ್ಪ ತಿಳಿ ಆಗ್ತಾ ಇದೆ, ದೇಹ ಹಗುರ ಆಗ್ತಾ ಇದೆ. ಹಾಗಾಗಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡಬಹುದು. ಈ ಬರವಣಿಗೆಯ ಮುಖಾಂತರ ಘಟನೆ ನಡೆದಿದೆ, ನೋಡಿದ್ದೀವಿ, ಭಯ ಆಗ್ತಾ ಇದೆ, ಅದನ್ನು ಬರವಣಿಗೆ ಮುಖಾಂತರ ನಾವು ಡೈರಿಯಲ್ಲಿ ಬರಿತಾ ಇದ್ದೀವಿ. ತಪ್ಪುಗಳಾಗಿರ್ಬೋದು, ಒಂದು ಅಪಘಾತಗಳಾಗಿರ್ಬೋದು, ನಾವೇ ಅಪಘಾತ ಮಾಡಿರಬಹುದು, ಒಳಗಾಗಿರಬಹುದು, ಈ ರೀತಿ ನಾನಾ ರೀತಿಯ ಸಂದರ್ಭವನ್ನು ನಾವು ನೋಡ್ತೀವಲ್ಲ, ಅವಾಗೇನಾಗುತ್ತೆ, ನಮ್ಮ ಎಡಭಾಗದ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗೋದ್ರಿಂದ ಅದು ನಮ್ಮ ಅಮೆಗ್ಡೆಲ್ಲಾವನ್ನು ಶೆಡ್ ಡೌನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ, ಫೈರ್ ಆಗೋದನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಮನಸ್ಸು ಸಮಸ್ಥಿತಿಗೆ ಬರುವಂತೆ ಅದು ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಸ್ವಲ್ಪ ಅದರ ಒಂದು ಆ್ಯಕ್ಟಿವಿಟಿ ಕಡಿಮೆ ಆಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಜಾಸ್ತಿ ಆಗೋದ್ರಿಂದ ನಮ್ಮ ಹೃದಯ ಬಡಿತವನ್ನು ಸಮಸ್ಥಿತಿಗೆ ತರುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಸಮಸ್ಥಿತಿಗೆ ತರುತ್ತೆ, ನಮ್ಮ ಮಸಲ್ ಬಿಗಿತವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಆ ಆಘಾತಗಳನ್ನು ಪದೇ ಪದೇ ನಾವು ರಿಕಾಲ್ ಮಾಡ್ಕೊಂಡಾಗ ನಮಗೆ ಅರಿವಿಲ್ಲದಂತೆ ದೇಹದಲ್ಲಿ ಈ ಥರದ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಇದೆಲ್ಲ ಕಡಿಮೆ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಬರಬಹುದು. ಬರವಣಿಗೆ ಅಥವಾ ಜರ್ನಲಿಂಗ್ ನಾವು ಮಾಡಿದಾಗ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಗಾಬಾ ಅನ್ನುವ ಅದು ಒಂದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್, ಅದರ ಲೆವೆಲ್ ಜಾಸ್ತಿ ಆಗುತ್ತೆ. ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಗ್ಲೂಟಮೇಟ್ ಅಂತಿದೆ, ಅದು ತಗ್ಗುತ್ತೆ. ಇದು ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಗ್ಲೂಟಮೇಟ್ ಕಮ್ಮಿ ಇರಬೇಕು, ಗಾಬಾ ಜಾಸ್ತಿ ಇರಬೇಕು. ಅದೇ ರೀತಿ ಕಾರ್ಟಿಸಾಲ್ ಕಡಿಮೆ ಇರಬೇಕು, ಅಸಿಟೈಲ್ ಕೊಲಿನ್ ಜಾಸ್ತಿ ಇರಬೇಕು. ಇಂತಹ ಒಂದು ವಾತಾವರಣವನ್ನು ಅದು ತಂದುಕೊಡುತ್ತೆ. ಇದರ ಜೊತೆಯಲ್ಲಿ ಈ ಜರ್ನಲಿಂಗ್ ಮಾಡಿದಾಗ ನಮ್ಮಲ್ಲಿ ಈ ಒಂದು ಘಟನೆಗಳು ಇರುತ್ತಲ್ಲ, ಅದು ಫ್ರ್ಯಾಗ್ಮೆಂಟ್ ಆಗಿರುತ್ತೆ, ಛಿದ್ರವಾಗಿರುತ್ತೆ ಘಟನೆಗಳು. ಆದರೆ ನಾವು ಜರ್ನಲಿಂಗ್ ಬರಿತೀವಲ್ಲ, ಬರೆದಾಗೇನಾಗುತ್ತೆ, ಮೆದುಳಿನಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಘಟನೆಗೆ ಒಂದು ರೂಪ ಬರುತ್ತೆ. ಆ ರೂಪವನ್ನು ನಾವು ಯಥಾವತ್ತಾಗಿ ಬರವಣಿಗೆಯ ಮುಖಾಂತರ ಹಾಳೆಯ ಮೇಲೆ ಇಡ್ತೀವಿ. ಸೀಕ್ವೆನ್ಸ್ ಬರುತ್ತೆ. ಈ ಸೀಕ್ವೆನ್ಸ್ ಬಂದಾಗ ಫ್ರ್ಯಾಗ್ಮೆಂಟ್ ಆಗಿರುವಂತಹ ಛಿದ್ರವಾಗಿರುವ ನೆನಪುಗಳು ಒಂದು ಅದಕ್ಕೆ ರೂಪ ಬಂದು ಆ ನೆನಪುಗಳು ಹಾಳೆಯ ಮೇಲೆ ಯಥಾವತ್ತಾಗಿ ನಾವು ಬರೆಯೋದ್ರಿಂದ ಮೆದುಳಿನಲ್ಲಿ ಏನಾಗುತ್ತೆ, ಮೆದುಳು ಆರೋಗ್ಯವನ್ನು ಪಡೆಯುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಕ್ರೆಬ್ ಪಾಸ್ಪಾರಿಲೇಷನ್ ಮೆದುಳಿನಲ್ಲಿ ಜಾಸ್ತಿ ಆಗುತ್ತೆ. ಮೆದುಳಿನಲ್ಲಿ ಒಳ್ಳೆಯದು ನಾವು ಏನಂತೀವಿ ಡೊಪಮೈನ್ ಲೆವೆಲು ಸ್ವಲ್ಪ ಅಂದರೆ ಸ್ಪೈಕ್ ಆಗಲ್ಲ, ಸರಿಯಾದ ಪ್ರಮಾಣದಲ್ಲಿ ಅದು ಬಿಡುಗಡೆಯಾಗುತ್ತೆ. ಇದೆಲ್ಲ ಮೆದುಳಿನ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಅಂಶಗಳಾಗಿರೋದ್ರಿಂದ ಮೆದುಳು ಆರೋಗ್ಯವನ್ನು ಹೊಂದುತ್ತೆ. ಆ ಒಂದು ಆಘಾತಗಳು ಏನಿರುತ್ತೆ ಅದು ನಿಧಾನ ಗತಿಯಲ್ಲಿ ಬರಿತಾ ಏನಾಗುತ್ತೆ, ನಿಧಾನ ಗತಿಯಲ್ಲಿ ಅದು ಮಾಸ್ಲಾಗ್ತಾ ಬರುತ್ತೆ, ನಮ್ಮ ನೆನಪಿನಿಂದ ಮರೆಯಾಗ್ತಾ ಬರುತ್ತೆ, ನಮ್ಮ ಮನಸ್ಸಿನ ಭಾರ ಏನಿದೆ ಅದು ಕಡಿಮೆ ಆಗ್ತಾ
ಆಗ್ತಾ ಬರುತ್ತೆ. ನಮಗೆ ಒಂದು ಆರಾಮದಾಯಕ ಅಂದರೆ ಚೆನ್ನಾಗಿದೆ ಅನ್ನುವಂಥದ್ದು ಲೈಟ್ ಫೀಲಿಂಗ್ ಅಂತ ಏನಂತೀವಿ, ಹಗುರವಾದ ಮನೋಭಾವನೆಯನ್ನು ಅದು ತಂದುಕೊಡುತ್ತೆ. ಈ ಬರವಣಿಗೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ದೇಹದಲ್ಲಿ ಎಪಿಜೆನೆಟಿಕ್ ಮಾಡಿಫಿಕೇಷನ್ನ ಉಂಟು ಮಾಡುತ್ತೆ. NR3C1 ಅಂತ ಒಂದು ಜೀನ್ ಇದೆ, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ. ಇದು ನಾವು ಬರವಣಿಗೆ ಮಾಡಿದಷ್ಟು ಡಿಮಿಥೈಲ್ ಆಗುತ್ತೆ, ಡಿಮಿಥೈಲೇಷನ್ ಆಫ್ NR3C1 ಅಂತ ಕರಿತೀವಿ. ಬಹಳ ಪ್ರಮುಖವಾದದ್ದು ಇದು. ಇದು ಎಷ್ಟು ಡಿಮಿಥೈಲೇಷನ್ ಆಗುತ್ತೆ ಅಷ್ಟು ನಮಗೆ ಒತ್ತಡವನ್ನು ನಿಭಾಯಿಸುವ ಶಕ್ತಿಯನ್ನು ಕೊಡುತ್ತೆ. ಯಾವಾಗ ಈ ಒಂದು ಜೀನಿಗೆ ಮಿಥೈಲ್ ಗ್ರೂಪ್ಗಳು ಜಾಸ್ತಿ ಸೇರ್ಪಡೆಯಾಗ್ತಾ ಬರುತ್ತೆ, ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನಾವು ಕಳ್ಕೊಂತೀವಿ. ಹಾಗಾಗಿ ಬರವಣಿಗೆ ಜರ್ನಲಿಂಗ್ ಮಾಡಿದಾಗ ನಾವೇನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ಎಪಿಜೆನೆಟಿಕ್ ಚೇಂಜಸ್ಗಳಾಗಿರೋದ್ರಿಂದ ಡಿಮಿಥೈಲೇಷನ್ ಪ್ರಾಸೆಸ್ಸು ಈ ಒಂದು NR3C1 ಜೀನಿನ ಅದರ ಜೊತೆಗೆ ಸ್ಟ್ರೆಸ್ ರೆಸಿಸ್ಟೆನ್ಸ್ ಮಾಡುವ ಜೀನ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಅನ್ಬಹುದು. ಆ್ಯಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ, ಒತ್ತಡದ ನಿವಾರಣೆ ಅಥವಾ ಒತ್ತಡದ ಟಾಲರೆನ್ಸ್, ನಿರ್ವಹಣೆಯ ಶಕ್ತಿ, ನಿಭಾಯಿಸುವ ಶಕ್ತಿಯನ್ನು ನಾವು ಪಡಿತಾ ಬರ್ತೀವಿ. ಇದರ ಜೊತೆಯಲ್ಲಿ ನಾವು ಹೇಳಬೇಕು ಅಂತಂದರೆ ಮೈಟೋಕಾಂಡ್ರಿಯಾದ ಬಯೋಜೆನಿಸಸ್, ಈ ಬರವಣಿಗೆಯಿಂದಾಗಿ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯಾ ಹೆಚ್ಚು ಉತ್ಪಾದನೆಯಾಗುವ ಹಾಗೆ ಮಾಡುವಂಥ PGC1 ಆಲ್ಫಾ ಅಂತ ಇದೆ, AMPK ಪಾತ್ವೆ, ಈ ಪಾತ್ವೆಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇದರಿಂದಾಗಿ ಮೈಟೋಕಾಂಡ್ರಿಯಲ್ ಬಯೋಜೆನಿಸಸ್ ದೇಹದಲ್ಲಿ ಉಂಟಾಗೋದ್ರಿಂದ ನಮ್ಮ ಹೃದಯ ಆಗ್ಬೋದು, ಸ್ನಾಯುಗಳಾಗ್ಬೋದು, ದೇಹದ ವಿವಿಧ ಅಂಗಾಂಗಗಳು ಒಳ್ಳೆ ಆರೋಗ್ಯಕರವಾಗಿರುತ್ತೆ. ಜೊತೆಯಲ್ಲಿ ಈ ಬರವಣಿಗೆಯಿಂದ ಇಷ್ಟ ಆಗುತ್ತಾ ಅಂದರೆ ಇದೆಲ್ಲ ಆಗುತ್ತೆ, ಏಕೆಂದರೆ ಇದು ನಮ್ಮ ಸಬ್ಕಾನ್ಷಿಯಸ್ಗೆ ಸಂಬಂಧಿಸಿದಂತಹ ವಿಚಾರ. ಹಾಗಾಗಿ ಈ ಒಂದು ಬರವಣಿಗೆ ಅಥವಾ ಡೈರಿ ಬರಿಬೇಕಾದ್ರೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅದರಲ್ಲಿ ಪೂರ ತಲ್ಲೀನರಾಗಿರ್ತೀವಿ, ಮುಳುಗೋಗಿರ್ತೀವಿ, ಕಳೆದು ಹೋಗಿರ್ತೀವಿ. ಎಲ್ಲ ಭಾವನೆಗಳ ರೂಪದಲ್ಲಿ ಇರುವುದೆಲ್ಲ ಆ ಒಂದು ಹಾಳೆಯ ಮೇಲೆ ಬರವಣಿಗೆಯ ರೂಪದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ಟೀಲೋಮಿಯರ್ಗಳು ಕುಬ್ಜವಾಗುವುದನ್ನು ನಾವು ಬರವಣಿಗೆ ಅಥವಾ ಡೈರಿ ಬರೆಯುವುದರ ಮುಖಾಂತರ ತಡಿಬಹುದು ಅಂತ ಹೇಳ್ತಾರೆ. ಯಾವಾಗ ನಮ್ಮ ಟೀಲೋಮಿಯರ್ಗಳು ಕುಬ್ಜವಾಗುವುದಿಲ್ಲವೋ ನಮ್ಮ ಆಯಸ್ಸು ಚೆನ್ನಾಗಿರುತ್ತೆ, ವಯಸ್ಸಾಗುವ ಒಂದು ಪ್ರಕ್ರಿಯೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಒತ್ತಡದಿಂದಾಗಿ ವಯಸ್ಸು ಅಷ್ಟಲ್ಲದಿದ್ದರೂ ವಯಸ್ಸಾಗುವ ಪ್ರಕ್ರಿಯೆ ಏನಿದೆ ಅದು ಬಹಳ ವೇಗವಾಗಿ ನಡೆಯೋದ್ರಿಂದ ಬಹಳ ಸಣ್ಣ ವಯಸ್ಸಿನಲ್ಲೇ ತಲೆ ಬೆಳ್ಳಗಾಗುವುದು, ಚರ್ಮ ಸುಕ್ಕುಗಟ್ಟುವುದು, ದೇಹದಲ್ಲಿ ನಿಶಕ್ತಿ, ಮರೆಗುಳಿತನ, ಈ ಥರ ವಯಸ್ಸಾದವರಲ್ಲಿ ಕಂಡುಬರುವಂತಹ ಎಲ್ಲ ಗುಣಲಕ್ಷಣಗಳು ವಯಸ್ಸು ಹುಡುಗರಲ್ಲೇ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಟೀಲೋಮಿಯರ್ ಕುಬ್ಜವಾಗುವುದನ್ನು ತಡೆಗಟ್ಟಲು ಸಹ ಈ ಒಂದು ಪ್ರತಿಕ್ರಿಯೆ ಏನಿದೆ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ಎಂಬುದು. ಜೊತೆಯಲ್ಲಿ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಜೀನ್ಸ್ಗಳನ್ನು ಇದು ಆ್ಯಕ್ಟಿವೇಟ್ ಮಾಡುತ್ತೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ವೇಗಸ್ ನರ್ವನ್ನು ಜರ್ನಲಿಂಗ್ ಮಾಡಬೇಕಾದ್ರೆ ನಮ್ಮ ವೇಗಸ್ ನರ್ವ್ ಸಹ ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ನಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿ ನಾವು ಆ ಒಂದು ಆಘಾತ ಅಥವಾ ಟ್ರಾಮಾವನ್ನು ಏನಕ್ಕೆ ಅನ್ನೆಸೆಸರಿ ನೆನಪಿಸ್ಕೊಳ್ತೀವಿ, ಅದರಿಂದ ಏನು ಪ್ರಯೋಜನ ಇಲ್ಲ, ಯಾವಾಗಲೂ ಹಿಂದೆ ನಡೆದಿರುವ ಘಟನೆ, ಅದರಿಂದ ಅದು ಇಂದು ಕಾಡುವುದರಲ್ಲಿ ಅರ್ಥವೇ ಇಲ್ಲ, ಸುಮ್ಮನೆ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ, ಈ ರೀತಿಯಾಗಿ ತರ್ಕಬದ್ಧವಾಗಿ ಅದು ನಮಗೆ ಇರುವ ವಿಚಾರವನ್ನು ತಿಳಿಸುವುದರಿಂದ ಇಂದು ನಾವು ಕಳೆದುಕೊಳ್ಳುತ್ತಿರುವ ಬಹಳ ಅಮೂಲ್ಯವಾದ ಸಮಯದ ಬಗ್ಗೆ ಎಚ್ಚರಿಕೆಯನ್ನು ನಮ್ಮ ಮುಂಭಾಗದ ಮೆದುಳು ನೀಡುತ್ತೆ. ಹಾಗಾಗಿ ಇಷ್ಟೆಲ್ಲ ಅನುಕೂಲಗಳು ಒಂದು ಡೈರಿ ಬರೆಯುವುದರ ಮುಖಾಂತರ ನಮಗೆ ದೊರಕೋದ್ರಿಂದ ನಾವುಗಳು ಬರೀ ಸಾಧಕರು ಮಾತ್ರ ಅಲ್ಲ, ಜನಸಾಮಾನ್ಯರು ತಮ್ಮ ಬಾಲ್ಯದಲ್ಲಿ ನಡೆದ ಒಂದು ಆಘಾತಗಳ ಟ್ರಾಮಾ ಅಂತಂತೀವಲ್ಲ, ಆಘಾತಗಳಾಗಿರ್ಬೋದು ಅಥವಾ ಹದಿಹರೆಯದಲ್ಲಿ ನಡೆದಿರುವ ಆಘಾತಗಳಾಗಿರಬಹುದು, ನಂತರ ಯೌವನದಲ್ಲಿ ನಡೆದಿರುವ ಆಘಾತಗಳಾಗಿರಬಹುದು, ಇಂಥದನ್ನು ಎಲ್ಲದನ್ನು ಎಲ್ಲೋ ಒಂದು ಕಡೆ ಒಂದು ಡೈರಿಯ ಮುಖಾಂತರ, ಅಂದರೆ ಕೆಲವೊಂದನ್ನು ಮರೆಯೋದಕ್ಕೆ ಆಗಲ್ಲ, ಕೆಲವೊಂದನ್ನು ಯಾರ ಜೊತೆ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಂಥದ್ದೆಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೋದು ಅಂದರೆ ಡೈರಿ ಬರೆಯುವುದರ ಮುಖಾಂತರ ಕೆಲವೊಂದನ್ನು ಅವರು ಬರವಣಿಗೆಯಿಂದ ಆ ಒಂದು ಡೈರಿಯಲ್ಲಿ ಇಡಬಹುದು.
ಇಲ್ಲ ಕೆಲವೊಮ್ಮೆ ಬರೆದು ಅದನ್ನು ಹರಿದು ಹಾಕುವುದು ಅಥವಾ ಸುಟ್ಟು ಹಾಕುವುದರ ಮುಖಾಂತರನೂ ಸಹ ಅವರು ಆ ಎಲ್ಲ ನೆನಪುಗಳನ್ನು ಅವರು ಕಳೆದುಕೊಂಡು ಅವರ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಅಡಕವಾಗಿರುವ ಈ ಎಲ್ಲ ಹೆದರಿಕೆ, ಆತಂಕ, ಭಯ, ಗಾಬರಿ ಇವನ್ನೆಲ್ಲ ತೊಡೆದು ಹಾಕಿ ಅವರು ನೆಮ್ಮದಿಯ ಆರೋಗ್ಯವನ್ನು, ಅದರಲ್ಲೂ ಮಾನಸಿಕ ಆರೋಗ್ಯವನ್ನು ಪಡೆಯುವುದರ ಮೂಲಕ ದೈಹಿಕ ಆರೋಗ್ಯವನ್ನು ಸಹ ಪಡಿಬೋದು, ಸಾಮಾಜಿಕ ಆರೋಗ್ಯವನ್ನು ಸಹ ಅವರು ಪಡೆಯಬಹುದಾಗಿದೆ. ಹಾಗಾಗಿ ಡೈರಿ ಬರೆಯುವುದು ಸಾಧಾರಣ ಒಂದು ಬರವಣಿಗೆಯ ಪ್ರಕ್ರಿಯೆ ಅಲ್ಲ, ಅದರಲ್ಲಿ ನರವಿಜ್ಞಾನವೇ ಅಡಕವಾಗಿದೆ ಅಂತ ನಾವು ಹೇಳಬಹುದು. ನಮಸ್ಕಾರ.